ನೋಡಿ, ಭಾರತದಲ್ಲಿ ಅತ್ಯಂತ ವೈಜ್ಞಾನಿಕವಾದಂತಹ ಒಂದು ಕ್ಲಾಸಿಫಿಕೇಶನ್ ಅನ್ನು ಮಾಡಿರೋದು ಕರ್ನಾಟಕ. ಕರ್ನಾಟಕದಷ್ಟು ವೈಜ್ಞಾನಿಕವಾಗಿ ಕರಾರುವಾಕ್ಕಾಗಿ ಎಲ್ಲ ಸಮುದಾಯಗಳನ್ನು ಗುಂಪು ಕಟ್ಟಿ ಒಟ್ಟು 5 ಕ್ಯಾಟಗರಿಯಲ್ಲಿ ಕೊಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಬಿಟ್ಟರೆ ಸುಮಾರು 200 ಜಾತಿಗಳಿಗೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೊಡಲಾಗಿದೆ. ಅದರಲ್ಲಿ ಕ್ಯಾಟಗರಿ 1 89 ಜಾತಿಗಳು ಬುಡಕಟ್ಟುಗಳು ಸೇರಿದವೆ. ಕ್ಯಾಟಗರಿ 2A ನಲ್ಲಿ 101 ಜಾತಿಗಳು ಸೇರಿದವೆ. ಕ್ಯಾಟಗರಿ 2B ಮುಸಲ್ಮಾನರಿಗೆ ಪ್ರತ್ಯೇಕವಾಗಿ ಕೊಡಲಾಗಿದೆ. ಕ್ಯಾಟಗರಿ 3A ನಲ್ಲಿ ಒಕ್ಕಲಿಗರು ಸೇರಿ 3 ಜಾತಿಗಳಿಗೆ ಕೊಡಲಾಗಿದೆ. 3B ನಲ್ಲಿ ಲಿಂಗಾಯತರು ಸೇರಿ 6 ಜಾತಿಗಳಿಗೆ ಕೊಡಲಾಗಿದೆ. ಈ ಎಲ್ಲ ಇವನ್ನೆಲ್ಲನೂ ವರ್ಗೀಕರಣ ಮಾಡಲಿಕ್ಕೆ ಮಾನದಂಡ ಅಂತಂದ್ರೆ ನೀವು ಹೇಳಿದಾಗೆ ಆರ್ಥಿಕ ಅಲ್ಲವೇ ಅಲ್ಲ. ಆರ್ಥಿಕವಾಗಿ ಬಡವರಿಗೆ ಕೊಟ್ಟಂತಹ ಒಂದು ಮೀಸಲಾತಿಯನ್ನ ಈಗಾಗಲೇ ಅನೂರ್ಜಿತಗೊಳಿಸಲಾಗಿದೆ. ಯಾಕೆಂದ್ರೆ ಸಂವಿಧಾನದಲ್ಲಿ ಅವಕಾಶವಿಲ್ಲ. ಸಂವಿಧಾನದಲ್ಲಿ ಮೀಸಲಾತಿ ಕೊಡಲಿಕ್ಕೆ ಅವಕಾಶ ಇರೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಬಿಟ್ಟರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮಾತ್ರನೇ ಹೊರತು ಆರ್ಥಿಕವಾಗಿ ಹಿಂದುಳಿದವ್ರಿಗಲ್ಲ. ಆದ್ರಿಂದ ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೋ ಅವ್ರಿಗೆ ಮಾತ್ರ ಮೀಸಲಾತಿ ಸಿಗುತ್ತೆಯೇ ಹೊರತು ಸಾಮಾಜಿಕವಾಗಿ ಮುಂದುವರೆದವರು ನಾವು ಮೀಸಲಾತಿ ಕೊಡಿ ನಾವು ಬಡತನದಲ್ಲಿದ್ದೀವಿ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಆಮೇಲಿಂದ ಲಿಂಗಾಯತರಲ್ಲೇನೆ 15 ಅತ್ಯಂತ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳನ್ನ ಈಗಾಗಲೇ ವರ್ಗೀಕರಣ ಮಾಡಿ ಕ್ಯಾಟಗರಿ 2A ನಲ್ಲಿ ಸೇರಿಸಲಾಗಿದೆ. ಅದರಲ್ಲಿ ಪಂಚಮಸಾಲಿಗಳಿಲ್ಲ. ಅಂದ್ರೆ ಲಿಂಗಾಯತರಲ್ಲೇನೆ ಪಂಚಮಸಾಲಿಗಳು ಹಿಂದುಳಿದವರಲ್ಲ. ಆದ್ರಿಂದ 2A ಹೋಗೋ ಪ್ರಶ್ನೆನೇ ಬರೋದಿಲ್ಲ. ಮತ್ತೆ ನಾವು ಇನ್ನೊಂದನ್ನ ಮರ್ತು ಬಿಟ್ಟಿದ್ದೀವಿ. ಈಗ 50% ರಿಸರ್ವೇಶನ್ ಏನಿದೆಯಲ್ಲ, 50% ರಿಸರ್ವೇಶನ್ ಏನಿದೆಯಲ್ಲ, ಇದರ ಅಸಮರ್ಪಕತೆಯನ್ನ ಪರಿಗಣಿಸಿ 1973ನೇ ಇಸ್ವಿಯಲ್ಲಿ ಶ್ರೀಮಾನ್ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಕಾನೂನು ಮಾಡಲಾಗಿದೆ. ಆ ಕಾನೂನಿನ ಪ್ರಕಾರ 73% ರಿಸರ್ವೇಶನ್ ಕೊಡಬೇಕು ಅಂತ ಈಗಾಗಲೇ ಮಾಡಲಾಗಿದೆ. ಆದರೆ ಅದನ್ನು ಜಾರಿಗೊಳಿಸೋದನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಮಾಡಲಾಗಿದೆ, ಆಗಲೇ ಕಾನೂನು ರಚಿಸಲಾಗಿದೆ. ತಮಿಳುನಾಡಿನಲ್ಲಿ 69%ಗೆ ಇನ್ಕ್ರೀಸ್ ಮಾಡಿದಾಗ ಕರ್ನಾಟಕದಲ್ಲಿ 73% ಇನ್ಕ್ರೀಸ್ ಮಾಡಿದ್ರು. ತಮಿಳುನಾಡಲ್ಲಿ 69% ಮೀಸಲಾತಿಯನ್ನ ಸಂವಿಧಾನ ತಿದ್ದುಪಡಿ ಮಾಡಿ 9th ಶೆಡ್ಯೂಲ್ಗೆ ಸೇರಿಸಿದ್ರು. ಕರ್ನಾಟಕ ಅದನ್ನ ಮಾಡಲಿಕ್ಕೆ ವಿಫಲಗೊಳ್ತು. 73% ರಿಸರ್ವೇಶನ್ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಲಿ ಹಾಕಲಾಗಿದೆ. ಇದಕ್ಕೆ ಸಂವಿಧಾನದ ರಕ್ಷಣೆ 9th ಶೆಡ್ಯೂಲ್ ಸಿಕ್ಕಲಿಲ್ಲ. ತಮಿಳುನಾಡು 9th ಶೆಡ್ಯೂಲ್ನಲ್ಲಿ 257A ನಲ್ಲಿ ಸೇರಿಸಲಾಗಿದೆ. ಆದರೆ ಕರ್ನಾಟಕದ ಆಕ್ಟ್ ಸೇರಿಸಲಿಲ್ಲ. ಹಂಗಾಗಿ ಕರ್ನಾಟಕದ ಆಕ್ಟ್ ಸ್ಟೇ ಮಾಡಿಬಿಟ್ಟಿದ್ದಾರೆ. 9/9/74ರಂದು ಸ್ಟೇ ಆಗೋಯ್ತು. ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ಇದೆ. ಅದಕ್ಕೋಸ್ಕರನೇ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನ ಮಾಡಬೇಕು ಅಂತ ಹೇಳಿ ಕಾಂತರಾಜ್ ಆಯೋಗದ ಮೂಲಕ ಈಗಾಗಲೇ ಸರ್ವೆ ಮಾಡಲಾಗಿದೆ. ಈಗ ಎಲ್ಲಾ ಸರ್ಕಾರಗಳು ಕೂಡ ಅದೊಂದು ದೊಡ್ಡ ಪಿತೂರಿ ಇದೆ. ಈ ಒಂದು ಸರ್ವೆ ವರದಿಯನ್ನ ಇದುವರೆಗೆ ಕೊಡ್ಲಿಕ್ಕೆ ಬಿಟ್ಟಿಲ್ಲ. ಯಾಕೆಂದ್ರೆ ಈ ಜಾತಿಗಳ ಬಣ್ಣ ಎಲ್ಲ ಬಯಲಾಗೋಗ್ಬಿಡುತ್ತಲ್ಲಿ. ಅದನ್ನ ಮುಚ್ಚಿಟ್ಬಿಟ್ಟು ಇವರೆಲ್ಲ ಮೀಸಲಾತಿ ಕೇಳ್ತಾ ಇದ್ದಾರೆ. ನಿಜವಾಗ್ಲಿ ಹೋರಾಟ ಮಾಡಬೇಕಾಗಿರೋದು ಸಾಮಾಜಿಕವಾಗಿ ಹಿಂದುಳಿದವರು, ಶೈಕ್ಷಣಿಕವಾಗಿ ಹಿಂದುಳಿದವರು, ಅವ್ರಿಗೆ ನ್ಯಾಯ ಬೇಕು ಅಂತಂದ್ರೆ ಮೊದಲು ಆ ವರದಿಯನ್ನ ಸಲ್ಲಿಸಬೇಕು ಸರ್ಕಾರಕ್ಕೆ.
ಅದನ್ನು ಬಹಿರಂಗಗೊಳಿಸಬೇಕು. ಆ ಪ್ರಕಾರ ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ಪುನರ್ ವಿಮರ್ಶೆ ಮಾಡಬೇಕು. ಎಸ್.ಆರ್. ಬೊಮ್ಮಾಯಿ ಅವರು ಅಧಿಕಾರದಲ್ಲಿದ್ದಾಗ ಒಂದು ಆದೇಶ ಮಾಡಿದ್ದಾರೆ 13/10/86 ಇಸ್ವಿ ದಿವಸ. ಅವರ ಆದೇಶದ ಪ್ರಕಾರನೇ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಅವರ ಆದೇಶದ ಪ್ರಕಾರ ಅವರು ಹಿಂದುಳಿದ ವರ್ಗಗಳಿಗೆ ಇಡೀ ವೀರಶೈವ ಸಮುದಾಯವನ್ನು ಸೇರಿಸಿದ್ದಾರೆ. ಆಗ ಸೇರಿಸುವಾಗ ಹಿಂದುಳಿದವರು ಯಾರು, ವೀರಶೈವರಲ್ಲಿ ಯಾರ್ಯಾರು ಹಿಂದುಳಿದವ್ರೆ ಅಂತ ಕ್ಯಾಟಗರಿ 3(1)B ನಲ್ಲಿ ಸೇರಿಸಿದ್ದಾರೆ. 3(1)B ಓದ್ತೀನಿ ಯಾವುದು ಯಾವ ಹೆಸರುಗಳನ್ನ ಬೊಮ್ಮಾಯಿ ಅವರ ಅಧಿಕಾರದಲ್ಲಿದ್ದಾಗ ಸೇರಿಸಿದ್ದಾರೆ ಅಂತ ಅಂದ್ಬಿಟ್ಟು. ಹೆಳವ, ಅಂಬಿಗ, ಭೋಯಿ, ಗಂಗಾಮತ, ಸುಣಗಾರ, ಅಗಸ, ಮಡಿವಾಳ, ಕುಂಬಾರ, ಕುರುಬ, ಭಜಂತ್ರಿ, ಭಂಡಾರಿ, ಹಡಪದ, ನವಲಿಗ, ನಾವಿ, ಅಕ್ಕಸಾಲಿ, ಬಡಿಗೇರ್, ಕಮ್ಮಾರ, ಕಂಸಾಲೆ, ಪಾಂಚಾಲ್, ಮೇದಾರ, ಉಪ್ಪಾರ, ಗೌಳಿ. ಎಲ್ಲಿದ್ದಾರೆ ಸ್ವಾಮಿ ಪಂಚಮಸಾಲಿಗಳಿಲ್ಲ ಇದರಲ್ಲಿ. ಯಾವ ಆಯೋಗ ಹೇಳಿದೆ ಈ ಮಾತನ್ನ ನೋಡಿ? ಈಗ ಇದುವರೆಗೆ ಇದ್ರ ಬಗ್ಗೆ ಕರಾರುವಕ್ಕಾಗಿ ವರದಿ ಕೊಟ್ಟಿರೋದು ಚಿನ್ನಪ್ಪರೆಡ್ಡಿ ವರದಿ. ಅದನ್ನ ಇನ್ನೂ ಅನುಷ್ಠಾನ ಮಾಡಿಲ್ಲ. ಹೊಸ ಆಯೋಗ ರಚಿಸ್ಲಿ. ಆಯೋಗಕ್ಕೆ ಮತ್ತೆ ಇದನ್ನ ಈಗೇನು ಕಾಂತರಾಜ್ ಆಯೋಗ ಏನು ಒಂದು ಸಮೀಕ್ಷೆ ಮಾಡಿದೆ, ಇದನ್ನ ಸಮೀಕ್ಷೆಯನ್ನ ರಿಸೀವೇ ಮಾಡ್ಕೊಂಡಿಲ್ಲ. ಕಾಂತರಾಜ್ ಪದೇ ಕಾಗದ ಬರೆದ್ರು ಈ ಸರ್ಕಾರಕ್ಕೆ, ನಾನು ಬಂದು ವರದಿ ಕೊಡಬೇಕು, ನನ್ಗೆ ಅವಕಾಶ ಕೊಡಿ. ಆದರೆ ಚಿನ್ನಪ್ಪರೆಡ್ಡಿ ಆಯೋಗ ಅದು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟದ್ದು, ಸಮೀಕ್ಷೆ ಎಲ್ಲ ವರ್ಗಗಳಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ಈಗ ಆ ಕೆಲಸ ಮಾಡಬೇಕು. ಸುಮಾರು 200 ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಸಮೀಕ್ಷೆ ಮಾಡಿಸಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಇಡೀ ರಾಷ್ಟ್ರದಲ್ಲಿ ಒಂದು ವೈಜ್ಞಾನಿಕವಾದ ಸಮೀಕ್ಷೆಯನ್ನು ನಡೆಸಲಾಗಿದೆ. ಇದುವರೆಗೆ ಆ ಸಮೀಕ್ಷೆಯ ವರದಿಯನ್ನ ಸ್ವೀಕಾರ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇಲ್ಲ. ಅಲ್ಲಿ ಇರೋದು ಹುನ್ನಾರ. ಎಲ್ಲ ಸರ್ಕಾರಗಳು ಮಾಡಿದೆ. ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳೋದಿಲ್ಲ. 5 ವರ್ಷದ ಮೇಲಾಗಿದೆ ಇದನ್ನ ವರದಿ ಸಿದ್ಧ ಮಾಡಿ. ಇದನ್ನ ಈಗಾಗಲೇ ಸದಾಶಿವ ಆಯೋಗ ಇದನ್ನ ಪರಿಗಣಿಸಿ ಅದಕ್ಕೆ ಬಹಳ ಸೂಕ್ತವಾದಂಥ ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿ ಅನುಷ್ಠಾನಗೊಳಿಸಿದ್ರೆ ಮುಗೀತು, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜಸ್ಟಿಸ್ ಸದಾಶಿವ ಆಯೋಗ ಇದಕ್ಕಾಗಲೇ ಪರಿಹಾರ ಕೊಟ್ಟಿದೆ. ಅದನ್ನ ಯಾರನ್ನು ಜಾರಿಗೊಳಿಸ್ತಾ ಇಲ್ಲ. ಆನಂತರ ಈಗೇನು ಸಮೀಕ್ಷೆಯ ವರದಿ ಸಿದ್ಧಪಡಿಸಿದಾರೋ ಕಾಂತರಾಜ್ ಆಯೋಗದವರು, ಆ ಸಮೀಕ್ಷೆ ಯಾತಕ್ ಮಾಡಿದ್ದಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ನವರು 73% ಸ್ಟೇ ಮಾಡಿಬಿಟ್ಟು, ಎಲ್ಲಿದೆ ನಿಮ್ಮ ಹತ್ರ ಎಂಪೆರಿಕಲ್ ಡೇಟಾ, ಇದಕ್ಕೆ ಆಧಾರ ಏನಿದೆ, 73% ಯಾಕೆ ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸಿಗುತ್ತೆ. ಅದು 73% ಇನ್ಕ್ರೀಸ್ ಮಾಡಿದ್ರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಅದನ್ನ 1993ರಲ್ಲೇ ಮೊಯ್ಲಿ ಸರ್ಕಾರ ಆ ಕಾನೂನನ್ನ ರಚಿಸಿದೆ. ಆ ಕಾನೂನಿನ ಪ್ರಕಾರ 73% ಸಿಗಬೇಕು ಅಂತಂದ್ರೆ ಈ ಕಾಂತರಾಜು ವರದಿ ಏನಿದೆ, ಸಮೀಕ್ಷೆ ವರದಿ, ಆ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು. ಅದು ಸಲ್ಲಿಸಿದ್ರೆ 73% ಆಗುತ್ತೆ. ಆನಂತರ ನೀವು ಆರ್ಥಿಕ ಇದನ್ನ ಪದೇ ಇಲ್ಲಿ ಎಲ್ಲರನ್ನು ಕೇಳಿಸ್ಕೊಳ್ತಾ ಇದ್ದೀನಿ, ಪದೇ ಆರ್ಥಿಕ ಇದಕ್ಕೆ ಬರುತ್ತೆ. ಈಗ ಮೋದಿ ಸರ್ಕಾರದವರು 10% ರಿಸರ್ವೇಶನ್ ಅನ್ನ ಆರ್ಥಿಕವಾಗಿ ಹಿಂದುಳಿದವರು ಕೊಟ್ಟಿದ್ದಾರೆ. ಆದ್ರಿಂದ ನಿಜವಾಗಿ ಆರ್ಥಿಕವಾಗಿ ಹಿಂದುಳಿದಿರೋರು ಹೋಗ್ಬೇಕಾಗಿರೋದು ಆ 10%ಗೆ. ಅದಕ್ಕೆ ಹೋಗ್ಲಿಕ್ಕೆ ಏನ್ ಮಾಡಬೇಕು, ಅವ್ರ ಹೆಸರನ್ನ ಇಲ್ಲಿಂದ ಡಿಲೀಟ್ ಮಾಡ್ಕೋಬೇಕು. ಈಗೇನು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇದೆಯಲ್ಲ, ಕ್ಯಾಟಗರಿ 3B ಇಂದ ನಾವು 2Aಗೆ ಹೋಗ್ತೀವಿ ಅನ್ನೋದಲ್ಲ. ಅವ್ರು ಹೋಗ್ಬೇಕಾಗಿರೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್, EWS 10% ರಿಸರ್ವೇಶನ್ಸ್, ಅಲ್ಲಿಗೆ ಹೋಗ್ಬೇಕು. ಆರ್ಥಿಕವಾಗಿ ಹಿಂದುಳಿದಿರೋರೆಲ್ಲನೂ. ಡಾಕ್ಟ್ರೈನ್ ಆಫ್ ಪ್ರೆಸಿಡೆಂಟು ಅದು ನ್ಯಾಯಾಂಗಕ್ಕೆ ಮಾತ್ರ ಅನ್ವಯಿಸೋದು, ಕಾರ್ಯಾಂಗಕ್ಕೆ ಅನ್ವಯಿಸೋದಿಲ್ಲ. ಒಂದು. ಎರಡನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರವಿಲ್ಲ. ಅದಿರೋದು ಪಾರ್ಲಿಮೆಂಟಿಗೆ ಮಾತ್ರ. ಪರಿಚ್ಛೇದ 341 ಪ್ರಕಾರ ಪರಿಶಿಷ್ಟ ಜಾತಿಗಳಿಗೆ, 342 ಪ್ರಕಾರ ಪರಿಶಿಷ್ಟ ಪಂಗಡಗಳಿಗೆ ಯಾರನ್ನಾದ್ರೂ ಸೇರಿಸಬೇಕು ಅಂತಂದ್ರೆ ಪಾರ್ಲಿಮೆಂಟ್ ಮಾತ್ರ ಸೇರಿಸಬೇಕು. ಹಾಗಾಗಿ ಬೆಸ್ಟ್ ಥಿಂಗ್ ಅಂತಂದ್ರೆ ಯಾರಾದ್ರೂ ಸೇರ್ಪಡೆ ಆಗಬೇಕು ಅಂತಂದ್ರೆ ಪಾರ್ಲಿಮೆಂಟ್ ನಲ್ಲಿ ಒಂದು ಪ್ರೈವೇಟ್ ಮೆಂಬರ್ ಬಿಲ್ ಮೂವ್ ಮಾಡಲಿ, ಸರ್ಕಾರದ ಗಮನ ಸೆಳೀಲಿ, ಆ ಪ್ರಕಾರ ಅಧ್ಯಯನ ನಡೀಲಿ.
ಅದ್ರ ಮೇಲೆ ವರದಿಯನ್ನು ತಗೊಂಡು ಪಾರ್ಲಿಮೆಂಟ್ ತೀರ್ಮಾನ ಮಾಡುತ್ತೆ ಸೇರಿಸ್ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಇತ್ತೀಚೆಗೆ ಎಷ್ಟೊಂದು ಜಾತಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗಿದೆ. ಓನ್ಲಿ ಪಾರ್ಲಿಮೆಂಟ್ ಕ್ಯಾನ್ ಡೂ ದಟ್. ಯಡಿಯೂರಪ್ಪನವ್ರಿಗೆ ಆಗ್ಲಿ, ರಾಜ್ಯ ಸರ್ಕಾರಕ್ಕೆ ಆಗ್ಲಿ, ರಾಜ್ಯದ ವಿಧಾನಮಂಡಲಕ್ಕೆ ಆಗ್ಲಿ ಅಧಿಕಾರವಿಲ್ಲ ಪರಿಶಿಷ್ಟ ಜಾತಿಗಳ ಬಗ್ಗೆ.